ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಗೊಂದಲ ಕೊನೆಗೂ ಆ ಮೈತ್ರಿ ಗೊಂದಲ ಬಗೆಹರಿಸಿದೆ ದೋಸ್ತಿ ನಾಯಕರ ತಂಡ. ಜಿಬಿಎ ಚುನಾವಣೆಯಲ್ಲಿ ಒಂದಾಗೇ ಹೋಗೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ ಅಂತ ದೇವೇಗೌಡರು ಹೇಳಿದ್ರು. ದೇವೇಗೌಡರ ಹೇಳಿಕೆಯಿಂದ ಬಿಜೆಪಿ ನಾಯಕರಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಏನಿದು ಕಥೆ ಅಂತ. ಆದರೆ ಈಗ ಒಟ್ಟಾಗಿ ಹೋಗೋ ನಿರ್ಧಾರ, ನಿನ್ನೆ ಸಭೆಯಲ್ಲಿ ಮೈತ್ರಿಯಾಗಿ ಚುನಾವಣೆ ಎದುರಿಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ಮೈತ್ರಿ ಬಗ್ಗೆ ಗೊಂದಲದ ಹೇಳಿಕೆ ಯಾರೂ ಕೊಡೋ ಹಾಗಿಲ್ಲ ಅನ್ನೋ ಸೂಚನೆ ಸಿಕ್ಕಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಉಸ್ತುವಾರಿ ರಾಮ್ ಮಾಧವ್ ಈ ಸೂಚನೆ ಕೊಟ್ಟಿದ್ದಾರೆ. ಗೊಂದಲಕರವಾದ ಹೇಳಿಕೆಗಳನ್ನ ನೀಡಬಾರದು. ದೇವೇಗೌಡರು ಸ್ಥಳೀಯ ಸಂಸ್ಥೆಯ ಚುನಾವಣೆಯ ವಿಷಯದಲ್ಲಿ ಹೇಳಿಕೆ ಕೊಟ್ಟಾಗ ಮೈತ್ರಿ ಪಕ್ಷಗಳಲ್ಲಿ ಒಂದು ಗೊಂದಲ ಇತ್ತು. ಜೆಡಿಎಸ್ ಕಾರ್ಯಕರ್ತರಲ್ಲೂ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಗೊಂದಲ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಮೈತ್ರಿಯಲ್ಲಿ ಜಿಬಿಎ ಚುನಾವಣೆ ಎದುರಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅನ್ನೋ ಸೂಚನೆ ಸಿಕ್ಕಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆದ್ರೆ ಯಾರಿಗೆ ಎಷ್ಟು ಸ್ಥಾನ ಹಂಚಿಕೆ ಮಾನದಂಡದ ಬಗ್ಗೆನೂ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ವಿಧಾನಸಭೆ ಚುನಾವಣೆ ಲೆಕ್ಕಾಚಾರದಲ್ಲಿ ಸ್ಥಾನ ಹಂಚಿಕೆಯ ಬಗ್ಗೆ ಚಿಂತನೆ ನಡೆದಿದೆ. ಇನ್ನೇನು 2.5 ವರ್ಷ ಮುಂದೆ ವಿಧಾನಸಭಾ ಎಲೆಕ್ಷನ್ ಬರುತ್ತೆ. ಅದರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮತಗಳ ಆಧಾರದ ಮೇಲೆ ಸೀಟು ಹಂಚಿಕೆ ಬಗ್ಗೆ ಗೊಂದಲ ಬೇಡ ಅಂತ ರಾಮ್ ಮಾಧವ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಒಟ್ಟಾಗಿ ಚುನಾವಣೆ ಗೆಲ್ಲೋದಕ್ಕೆ ಶ್ರಮ ವಹಿಸಿ ಅಂತ ಬಿಜೆಪಿ ನಾಯಕರಿಗೆ ಕರೆ ನೀಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಬಗ್ಗೆ ಗೊಂದಲದ ಹೇಳಿಕೆಗಳನ್ನ ಕೊಡಬಾರದು. ಒಟ್ಟಾಗಿ ಎದುರಿಸೋದ್ರ ಬಗ್ಗೆ ಯಾವುದೇ ಗೊಂದಲಕರ ಹೇಳಿಕೆಗಳನ್ನ ನೀಡಬಾರದು. ಒಟ್ಟಾಗಿ ಎದುರಿಸೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕೋ ಅದನ್ನ ಮಾಡಿಕೊಳ್ಳಿ ಅಂತ ಬಿಜೆಪಿ ನಾಯಕರಿಗೆ ರಾಮ್ ಮಾಧವ್ ಸೂಚನೆ ಕೊಟ್ಟಿದ್ದಾರೆ. ಯಾವಾಗಾದ್ರೂ ನಡೀಲಿ, ಜಿಬಿಎ ಎಲೆಕ್ಷನ್ ಯಾವಾಗಾದ್ರೂ ನಡೀಲಿ, ಆದ್ರೆ ನಾವೇ ಗೆಲ್ಲಬೇಕು. ಆ ಗೆಲುವಿನ ಸ್ಟ್ರಾಟಜಿ ಮಾಡಿಕೊಳ್ಳಿ, ಗೊಂದಲಕಾರಿ ಹೇಳಿಕೆ ಬೇಡ ಅಂದಿದ್ದಾರೆ. ಇನ್ನು ಜೆಡಿಎಸ್ನಲ್ಲೂ ಕಾರ್ಯಕರ್ತರಲ್ಲಿ ನಾಯಕರಲ್ಲೇ ಗೊಂದಲಕಾರಿ ಹೇಳಿಕೆಗಳು ಬಂದಿವೆ. ಕೆಲವರು ಮೈತ್ರಿ ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ. ಜಿಬಿಎ ಚುನಾವಣಾ ಪೂರ್ವ ಸಿದ್ಧತಾ ಸಭೆಗೆ ಲಿಂಬಾವಳಿ ಗೈರಾಗಿದ್ದಾರೆ. ಬೆಂಗಳೂರಿನ ಬಿಜೆಪಿ ಪ್ರಮುಖ ನಾಯಕನೇ ಗೈರ್ ಹಾಜರಿ. ಹಾಗಾದ್ರೆ ಈ ಮೂಲಕ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರ? ಲಿಂಬಾವಳಿ ಗೈರು ಹಾಜರಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಉಸ್ತುವಾರಿ. ಲಿಂಬಾವಳಿ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ರಾಮ್ ಮಾಧವ್. ಲಿಂಬಾವಳಿ ಜೊತೆ ನಾನು ಮಾತಾಡಿ ಕ್ಲಿಯರ್ ಮಾಡ್ತೀನಿ ಅಂದಿದ್ದಾರೆ. ಪ್ರಮುಖ ಸಭೆ ಇದು. ಜಿಬಿಎ ಎಲೆಕ್ಷನ್ ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ ಎಲ್ಲ ನಾಯಕರನ್ನ ಕೂರಿಸಿಕೊಂಡು ಮಾತಾಡಿದ್ದಾರೆ. ಇದಕ್ಕೆ ಬೆಂಗಳೂರಿನ ಪ್ರಮುಖ ನಾಯಕ ಲಿಂಬಾವಳಿ ಗೈರಾಗಿರೋದು ಸಹಜವಾಗಿ ಹುಬ್ಬೇರಿಸಿದೆ. ಆದ್ರೆ ರಾಮ್ ಮಾಧವ್ ನಾನು ಮಾತಾಡಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.